ಎಐಸಿಸಿ ಅಧ್ಯಕ್ಷ ಖರ್ಗೆ ಕೋಟೆಗೆ ಇಂದು ಮೋದಿ ಎಂಟ್ರಿ ಕೊಡಲಿದ್ದಾರೆ. ಇಂದಿನಿಂದ ಅಧಿಕೃತವಾಗಿ ಚುನಾವಣಾ ರಣಕಹಳೆಯನ್ನ ಮೊಳಗಿಸಲಿದ್ದಾರೆ. ಕಲಬುರಗಿಯ ಎನ್ವಿ ಮೈದಾನದಲ್ಲಿ ನಡೆಯುವ ಬೃಹತ್ ಸಮಾವೇಶದಲ್ಲಿ ನಮೋ ಮತ ಶಿಕಾರಿ ನಡೆಸಲಿದ್ದಾರೆ. ಆ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಕಲ್ಯಾಣ ಕರ್ನಾಟಕದ ನನ್ನ ಪ್ರೀತಿಯ ಸಹೋದರಿಯರೇ, ಖರ್ಗೆ ಕೋಟೆಯಲ್ಲಿ ನಮೋ ಹವಾ. ಕಲ್ಯಾಣ ಕರ್ನಾಟಕದಲ್ಲಿ ಮೋದಿ ರಣಕಹಳೆ. ಎಸ್ ವೀಕ್ಷಕರೇ, ಲೋಕ ಕುರುಕ್ಷೇತ್ರಕ್ಕೆ ದಿನಾಂಕ ಫಿಕ್ಸ್ ಆಗಲಿದೆ. ಈ ನಡುವೆ ಪ್ರಧಾನಿ ಮೋದಿ ಕಲ್ಯಾಣ ಕರ್ನಾಟಕದ ಮೂಲಕ ಲೋಕ ರಣಕಹಳೆ ಊದಲಿದ್ದಾರೆ. ಕಲಬುರಗಿಯಲ್ಲಿ ಮಧ್ಯಾಹ್ನ 1ಕ್ಕೆ ಸೇನಾ ಹೆಲಿಕಾಪ್ಟರ್ ಮೂಲಕ ಡಿಎಆರ್ ಹೆಲಿಪ್ಯಾಡ್ಗೆ ಪ್ರಧಾನಿ ಮೋದಿ ಆಗಮಿಸಲಿದ್ದಾರೆ. ಬಳಿಕ ಡಿಎಆರ್ ಮೈದಾನದಿಂದ ಎನ್ವಿ ಮೈದಾನದವರೆಗೆ 1.5 ಕಿಲೋಮೀಟರ್ ರೋಡ್ ಶೋ ನಡೆಸಲಿದ್ದಾರೆ. 12ರಿಂದ 15 ನಿಮಿಷದವರೆಗೆ ಮೋದಿ ಕಾರ್ಯಕರ್ತರತ್ತ ಕೈ ಬೀಸಲಿದ್ದಾರೆ. ಈಗಾಗಲೇ ಭದ್ರತಾ ದೃಷ್ಟಿಯಿಂದ ಎಸ್ಪಿಜಿ ತಂಡ ಕಲಬುರಗಿಯಲ್ಲಿ ಬೀಡು ಬಿಟ್ಟಿವೆ. ಡಿಎಆರ್ ಮೈದಾನದಿಂದ ಎನ್ವಿ ಮೈದಾನದ ತನಕ ಕಾಕಿ ಕೋಟೆ ಕಟ್ಟಲಾಗ್ತಿದೆ. ರೋಡ್ ಶೋ ಇರೋ ಹಿನ್ನೆಲೆ ಟ್ರಾಫಿಕ್ ಡೈವರ್ಷನ್ ಮಾಡಲಾಗಿದೆ. ಲೋಕಸಭಾ ಚುನಾವಣೆಗೆ ರಣಕಹಳೆ ಮೊಳಗಿಸೋದಕ್ಕೆ ಕಲಬುರಗಿಯಲ್ಲಿ ಏನು ಮಧ್ಯಾಹ್ನ 2 ಗಂಟೆಗೆ ಬಿಜೆಪಿಯ ಬೃಹತ್ ಸಮಾವೇಶ ಇರುವಂಥದ್ದು. ಮಧ್ಯಾಹ್ನ 2 ಗಂಟೆಗೆ ಏನು ನಾಗರ್ ಕರ್ನೂಲ್ನಿಂದ ಪ್ರಧಾನಿ ನರೇಂದ್ರ ಮೋದಿ ಕಲಬುರಗಿಯ ಡಿಆರ್ ಗ್ರೌಂಡ್ಗೆ ಬರ್ತಾರೆ. ಇಲ್ಲಿಂದ ನೇರವಾಗಿ ಕಲಬುರಗಿಯ ಎನ್ವಿ ಮೈದಾನದಲ್ಲಿ ಎಲ್ಲ ರೀತಿಯಾದಂಥ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡ್ಬೋದು, ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುವಂಥ ಒಂದು ವೇದಿಕೆ ಏನಿದೆ ಅದು ಸಂಪೂರ್ಣವಾಗಿ ಸಿದ್ಧತೆಯನ್ನು ಮಾಡ್ತಾ ಇರುವಂಥದ್ದು. ಇನ್ನು ಕಾರ್ಯಕ್ರಮಕ್ಕೆ ಕಲಬುರಗಿ ಮತ್ತು ಬೀದರ್ 2 ಲೋಕಸಭಾ ಕ್ಷೇತ್ರದಿಂದ ಸಾವಿರಾರು ಜನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂಥ ಹಿನ್ನೆಲೆಯಲ್ಲಿ ಬರುವಂಥ ಜನರಿಗೆ ಕೂತ್ಕೊಳ್ಳೋಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಕಲಬುರಗಿ ನಗರದಲ್ಲಿ ಭದ್ರತೆ ದೃಷ್ಟಿಯಿಂದ ಎಲ್ಲ ಅರೇಂಜ್ಮೆಂಟ್ಸ್ಗಳನ್ನ ಕೂಡ ಪೊಲೀಸ್ ಇಲಾಖೆ ಮಾಡಿಕೊಂಡಿದೆ. ಅದರ ಜೊತೆಗೆ ಏನು ಟ್ರಾಫಿಕ್ ರಿಗಾರ್ಡಿಂಗ್ ಪಬ್ಲಿಕ್ ಬರ್ತಾ ಇರೋದು, VIP ಅವ್ರು ಬರ್ತಾ ಇರೋದು, ಅದು ಕೂಡ ನಾವು ಎಲ್ಲ ಅರೇಂಜ್ಮೆಂಟ್ಸ್ಗಳನ್ನು ಪೊಲೀಸ್ ಇಲಾಖೆ ವತಿಯಿಂದ ಮಾಡ್ಕೊಂಡಿದ್ದೀವಿ. 2023ರ ಚುನಾವಣೆಯಲ್ಲಿ ಬಿಜೆಪಿ ಧೂಳಿಪಟ. 2024ರಲ್ಲಿ ಕಲ್ಯಾಣ ಗೆಲ್ಲಲು ಮೋದಿ ಚಕ್ರವ್ಯೂಹ. 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಈ ಭಾಗದ 5ರಲ್ಲಿ 5 ಲೋಕಸಭಾ ಕ್ಷೇತ್ರಗಳನ್ನ ಬಾಚಿಕೊಂಡಿತ್ತು. ಆದರೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿನ ಚಿತ್ರಣ ಸಂಪೂರ್ಣ ಬದಲಾಗಿ ಹೋಗಿತ್ತು. ಕಲ್ಯಾಣ ಕರ್ನಾಟಕದ ಒಟ್ಟು ಕ್ಷೇತ್ರಗಳು 40 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 26, ಬಿಜೆಪಿ 10, ಜೆಡಿಎಸ್ 3, ಕೆಆರ್ಪಿಪಿ 1 ಕ್ಷೇತ್ರಗಳಲ್ಲಿ ಜಯಗಳಿಸಿತ್ತು. ಇದೀಗ ಮತ್ತೆ ಲೋಕಸಭಾ ಚುನಾವಣೆ ಬಂದಿದೆ. ಬಿಜೆಪಿ 5ರಲ್ಲಿ 4 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಘೋಷಣೆ ಮಾಡಿದೆ. ಬೀದರ್ನಲ್ಲಿ ಭಗವಂತ್ ಖೂಬಾ, ಬಳ್ಳಾರಿಯಲ್ಲಿ ಶ್ರೀರಾಮುಲು, ಕಲಬುರಗಿಯಲ್ಲಿ ಉಮೇಶ್ ಜಾಧವ್, ಕೊಪ್ಪಳದಲ್ಲಿ ಡಾಕ್ಟರ್ ಬಸವರಾಜ್ ಕಣಕ್ಕಿಳಿದಿದ್ದಾರೆ. ರಾಯಚೂರು ಘೋಷಣೆ ಆಗಿಲ್ಲ. ಪ್ರಧಾನಿ ಮೋದಿ 2019ರ ಫಲಿತಾಂಶವನ್ನ ರಿಪೀಟ್ ಮಾಡ್ತಾರಾ ಅಥವಾ ಸಿದ್ದು ಡಿಕೆಶಿ ಜೋಡಿ 2023ರ ರಿಸಲ್ಟ್ ಇಲ್ಲಿ ಉಳಿಸಿಕೊಳ್ತಾರಾ? ಅದು ನೋಡಬೇಕಿದೆ.